ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿದ್ದಂತಹ ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ನಡೆಸಿರುವಂತಹ ತನಿಖೆಯ ನಂತರ ಲೋಕಾಯುಕ್ತರು ಈಗ ಬಿ ರಿಪೋರ್ಟ್ ಹಾಕೋದಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಹಿಂದೆ ಈ ಪ್ರಕರಣ ಚರ್ಚೆಗೆ ಬರುವಂತಹ ಸಂದರ್ಭದಲ್ಲಿನೇ ನನ್ನ ರಾಜಕೀಯ ಜೀವನ ಒಂದು ತೆರೆದ ಪುಸ್ತಕ ಇದ್ದಂಗೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕೆನೇ ಇಲ್ಲ, ಎಲ್ಲ ಮಾತುಗಳನ್ನು ಕೂಡ ಹೇಳಿರೋದನ್ನು ಬಹುಶಃ ಕರ್ನಾಟಕದ ಜನ ಮರೆತಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈಗ ಈ ಒಂದು ಬಿ ರಿಪೋರ್ಟ್ನ ಮೂಲಕವಾಗಿ ಏನಾಯಿತು ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಇದುವೇ ಇವತ್ತಿನ ಚದುರಂಗದ ಮೊದಲ ಸ್ಟೋರಿ, ಕಪ್ಪು ಚುಕ್ಕೆ ಕ್ಲೀನ್. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಯಾಕಂದ್ರೆ ಈ ಒಂದು ಪ್ರಕರಣ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕವನ್ನು ತರುತ್ತೆ ಅಂತ ಹೇಳ್ಕೊಂಡು ಹೇಳಲಾಗ್ತಾ ಇತ್ತು. ಆದರೆ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಮುಡಾ ಕೇಸ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಪ್ರಕರಣದಲ್ಲಿ ಮುಖ್ಯಮಂತ್ರಿ ಮೇಲಿನ ಆರೋಪಗಳಿಗೆ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ವಂತೆ. ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸಿದಾಗ ಅವರಿಗೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಸಿಕ್ಕಿಲ್ಲ. ಸಿಎಂ ವಿರುದ್ಧದ ಆರೋಪಗಳನ್ನು ಸಾಬೀತುಪಡಿಸುವಂಥದ್ದು, ಸಾಕ್ಷ್ಯಾಧಾರಗಳ ಕೊರತೆ ಅಂತ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಅಂದರೆ ಅವರ ಗಮನಕ್ಕೆ ತರಲಾಗಿದೆ. ನೋಡಿ, ಈ ರೀತಿಯಾಗಿದೆ, ಯಾವುದೇ ರೀತಿಯಾದಂತಹ ಒಂದು ಪ್ರಕರಣಕ್ಕೆ ಪೂರಕವಾದಂತಹ ಸಾಕ್ಷ್ಯಾಧಾರ ಸಿಗಲಿಲ್ಲ ಅಂತ ಲೋಕಾಯುಕ್ತ SP ಉದೇಶ್ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸನ್ನು ಕಳಿಸಿದ್ದಾರೆ. ಆರೋಪಗಳು ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಈ ಪ್ರಕರಣವನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಪೂರಕವಾಗಿರತಕ್ಕಂಥ ಸಾಕ್ಷ್ಯಗಳು ಸಿಗ್ತಾ ಇಲ್ಲ, ಪ್ರಕರಣದ ತನಿಖೆ ನಡೆಸೋದಕ್ಕೆ ಇದು ತಕ್ಕುದಾದಲ್ಲ ಅನ್ನುವಂಥದ್ದನ್ನು ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗಾಗಲೇ ಈ ಮಾಹಿತಿ ಸ್ನೇಹಮಯಿ ಕೃಷ್ಣ ಅವರಿಗೆ ಅಧಿಕೃತವಾಗಿ ರವಾನೆ ಮಾಡಿದ್ದಾರೆ. ಏನು ನ್ಯಾಯಾಲಯಕ್ಕೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆಯಲ್ಲಿ ದೂರುದಾರರಿಗೂ ಕೂಡ ಒಂದು ನೋಟಿಸನ್ನು ಕಳಿಸಿ ಅವರ ಗಮನಕ್ಕೂ ಕೂಡ ಮಾಹಿತಿಯನ್ನು ತರಲಾಗಿದೆ. ಈ ರೀತಿಯಾದಂಥ ವಿಚಾರಗಳು ಇದ್ದಾವೆ ಅನ್ನುವಂಥದ್ದನ್ನು ಅವರ ಗಮನಕ್ಕೂ ಕೂಡ ತರುವಂತಹ ಕೆಲಸವನ್ನು ಲೋಕಾಯುಕ್ತ ಪೊಲೀಸರು ಮಾಡಿದ್ದಾರೆ. ಹೀಗಾಗಿ ಈಗ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಆದರೆ ಸಿದ್ದರಾಮಯ್ಯನವರಿಗೆ ಸಿಕ್ಕಿರುವಂತಹ ರಿಲೀಫ್ ಯಾವ ಸ್ವರೂಪದ್ದು, ಏನು ಕಾರಣ, ಯಾವ ಕಾರಣಕ್ಕಾಗಿ ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ 14 ಸೈಟ್ಗಳನ್ನು ತನ್ನ ಪತ್ನಿಗೆ ಕೊಡಿಸಿರುವಂತಹ ಆರೋಪ, ಅವರ ಪತ್ನಿ ಹೆಸರಿನಲ್ಲಿದ್ದಂತಹ 14 ಸೈಟ್ಗಳನ್ನು ವಾಪಸ್ ಮೂಡಕ್ಕೆ ಕೊಟ್ಟಿರುವಂಥದ್ದು, ಇವೆಲ್ಲವೂ ಕೂಡ ನಡೆದ ಮೇಲೂ ಸಿದ್ದರಾಮಯ್ಯನವರಿಗೆ ರಿಲೀಫ್ ಹೇಗೆ ಸಿಕ್ತು, ಯಾಕೆ ಸಿಕ್ತು, ಏನು ಕಾರಣಗಳು, ಅದನ್ನು ನಿಮಗೆ ವಿವರಿಸ್ತೀನಿ. ಸಿಎಂ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಿದೆ. ಮುಡಾ ಸೈಟ್ ಹಂಚಿಕೆ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥ, ಯಾಕಂದರೆ ಸಿದ್ದರಾಮಯ್ಯನವರ ಕುರ್ಚಿಗೆ ಒಂದು ಕಂಟಕ ಅಂತ ಹೇಳುವಂಥದ್ದು ಬಂದಿದ್ರೆ ರಾಜಕೀಯವಾಗಿ ಬರುವಂಥ ಸವಾಲುಗಳನ್ನು ಅವರು ಮೆಟ್ಟಿ ನಿಲ್ಲುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಇದು ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ 1983ರಲ್ಲಿ ಅವರು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದಲ್ಲಿಂದಲೂ ಕೂಡ ಸುಮಾರು 40 ವರ್ಷಗಳ ರಾಜಕಾರಣ ಮಾಡಿದ ನಂತರ ಮೊದಲ ಬಾರಿಗೆ ಅವರ ವಿರುದ್ಧ ಒಂದು FIR ದಾಖಲಾಗಿದ್ದಂಥದ್ದು, ಒಂದು ರಾಜಕೀಯವಾಗಿ ಅಧಿಕಾರದ ದುರುಪಯೋಗದ ಭ್ರಷ್ಟಾಚಾರದ ಆರೋಪ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿತ್ತು. ಅಲ್ಲದೆ ರಾಜ್ಯಪಾಲರು ಕೂಡ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ರು. ಸಿಎಂ ವಿರುದ್ಧ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಲೋಕಾಯುಕ್ತರು ನಡೆಸಿರುವಂತಹ ತನಿಖಾ ವರದಿಯಲ್ಲಿ ಈ ಉಲ್ಲೇಖ ಇದೆ. ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಸ್ನೇಹಮಯಿ ಕೃಷ್ಣಗೆ ಲೋಕಾಯುಕ್ತರು ಈಗ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಅವರ ಗಮನಕ್ಕೆ ಈ ವಿಚಾರವನ್ನು ತರಲಾಗಿದೆ. ಈ ರೀತಿಯಾದಂತಹ ಆರೋಪಗಳನ್ನು ನೀವು ಮಾಡಿದ್ರಿ, ದೂರು ದಾಖಲಿಸಿದ್ರಿ, ಅದರ ಪ್ರಕಾರವಾಗಿ ತನಿಖೆ ನಡೆಸಲಾಗಿ ಈ ತನಿಖೆಗೆ ಪೂರಕವಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳು ಸಿಗಲಿಲ್ಲ ಆರೋಪವನ್ನು ಸಾಬೀತುಪಡಿಸೋದಕ್ಕೆ. ನೋಟಿಸ್ ತಲುಪಿದ 1 ವಾರದೊಳಗೆ ವಿರೋಧವಿದ್ದರೆ ನ್ಯಾಯಾಧೀಶರಿಗೆ ಇದನ್ನು ತಿಳಿಸಬಹುದು. ನಿಮ್ಮ ವಿರೋಧ ಏನಾದರೂ ಇದ್ದರೆ ಅದನ್ನು ನ್ಯಾಯಾಧೀಶರಿಗೆ ತಿಳಿಸಿ ಅನ್ನುವಂಥದ್ದನ್ನು ಕೂಡ ಅವರಿಗೆ ಹೇಳಲಾಗಿದೆ. ಮುಡಾ ಹಗರಣ, ಸಿಎಂ ಸೇರಿದಂತೆ ಇತರ ಆರೋಪಿಗಳು ತಪ್ಪು ಮಾಡಿಲ್ಲ. ಈ ಪ್ರಕರಣದಲ್ಲಿ ಅವರುಗಳಿಂದ ಯಾವುದೇ ರೀತಿಯ ಲೋಪ ಆಗಿರುವಂಥದ್ದು ಗೋಚರಿಸ್ತಾ ಇಲ್ಲ. ಸ್ನೇಹಮಯಿ ಕೃಷ್ಣಗೆ ಲೋಕಾಯುಕ್ತ ನೋಟಿಸ್ ಮೂಲಕವಾಗಿ ಈ ಅಂಶಗಳನ್ನು ಗಮನಕ್ಕೆ ತರಲಾಗಿದೆ. ಮತ್ತು 1 ವಾರದೊಳಗಡೆ ನಿಮಗೆ ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ, ನಾವು ನಡೆಸಿರುವಂತಹ ತನಿಖೆಗೆ ಸಂಬಂಧಪಟ್ಟಂತೆ ಯಾವುದೇ ಅಬ್ಜೆಕ್ಷನ್ಸ್ ಇದ್ದರೆ ನೀವು ನೇರವಾಗಿ ನ್ಯಾಯಾಧೀಶರಿಗೆ ಮನವಿಯನ್ನು ಸಲ್ಲಿಸಬಹುದು, ನಿಮ್ಮ ವಿಚಾರವನ್ನು ಹೇಳ್ಬೋದು ಅಂತೇಳಿ. ಇನ್ನು ಈ ಕಪ್ಪು ಚುಕ್ಕೆ ಕ್ಲೀನ್ ಆಗಿದೆಯಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಬಹಳ ಮುಖ್ಯವಾದಂಥ ಅಂಶ ಸ್ನೇಹಮಯಿ ಕೃಷ್ಣ ಅವರಿಗೆ ಈಗಾಗಲೇ ಕೊಟ್ಟಿರುವಂಥ ನೋಟಿಸ್ನಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಅಂಶಗಳು.
ಇವರಿಗೆ ಸ್ನೇಹಮಯಿ ಕೃಷ್ಣ ತಮ್ಮ ದೂರಿನ ಮೇರೆಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಠಾಣೆ ಮೈಸೂರು ಇದರಲ್ಲಿ ಬೇರೆ ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ ಭಾರತೀಯ ದಂಡ ಸಂಹಿತೆ ಹಾಗೆಯೇ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ 1988 ಮತ್ತು 35354 ಬೇನಾಮಿ ಆಸ್ತಿ ವಹಿವಾಟು ತಡೆ ಕಾಯ್ದೆ 1988 3-4 ಕರ್ನಾಟಕ ಭೂ ಕಬಳಿಕೆ ಕಾಯ್ದೆ 2011 ರೀತಿಯ ಪ್ರಕರಣ ದಾಖಲಿಸಿ ಬೆಂಗಳೂರು ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ಮಾಡಲಾಗಿದ್ದು ತನಿಖಾಧಿಕಾರಿಗಳಿಗೆ ಸಿವಿಲ್ ಸ್ವರೂಪದ್ದೆಂದು ತನಿಖೆ ನಡೆಸಲು ತಕ್ಕುದಲ್ಲವೆಂದು ಸಂಗತಿ ಅಥವಾ ಕಾನೂನು ತಪ್ಪು ತಿಳುವಳಿಕೆ ಎಂದು ಕ್ರಮ ಜರುಗಿಸತಕ್ಕದ್ದಲ್ಲವೆಂದು ಇದರಡಿಯಲ್ಲಿ ತನಿಖೆ ನಡೆಸದೆ ವಜಾ ಮಾಡಿದ ಮೊಕದ್ದಮೆಗಳು ಬರುತ್ತವೆ. ಸಾಕ್ಷ್ಯಾಧಾರಗಳ ಕೊರತೆ ಎಂದು ಕಂಡು ಬಂದಿದ್ದು ಈ ವರದಿಯನ್ನ ವಿರೋಧಿಸುವುದಿದ್ದರೆ ತಾವು ಈ ನೋಟಿಸು ತಲುಪಿದ 1 ವಾರದೊಳಗಾಗಿ ಮೇಲೆ ನಮೂದಿಸಿದ ಮ್ಯಾಜಿಸ್ಟ್ರೇಟರ ಎದುರು ಆ ಬಗ್ಗೆ ವಿರೋಧಿಸಬಹುದಾಗಿದೆ. ಪ್ರಕರಣದ ಆರೋಪಿ 1ರಿಂದ ಆರೋಪಿ 4ರವರೆಗಿನ ಮೇಲಿನ ಆರೋಪಗಳು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಾಬೀತಾಗಿಲ್ಲವಾದ್ದರಿಂದ ಅಂತಿಮ ವರದಿಯನ್ನ ಘನ ನ್ಯಾಯಾಲಯಕ್ಕೆ ಸಲ್ಲಿಸಿಕೊಳ್ಳುತ್ತಿದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 2016ನೇ ಸಾಲಿನಿಂದ 2024ನೇ ಸಾಲಿನವರೆಗೆ 50-50 ಅನುಪಾತದಲ್ಲಿ ಪರಿಹಾರಾತ್ಮಕ ನಿವೇಶನಗಳನ್ನು ನೀಡಿರುವ ಆರೋಪಗಳ ಬಗ್ಗೆ ಹೆಚ್ಚುವರಿ ತನಿಖೆ ನಡೆಸಿ ಕಲಂ 173 ಸಿಆರ್ಪಿಸಿ ರೀತಿಯ ಹೆಚ್ಚುವರಿ ಅಂತಿಮ ವರದಿಯನ್ನ ಘನ ನ್ಯಾಯಾಲಯಕ್ಕೆ ಸಲ್ಲಿಸಿಕೊಳ್ಳಲಾಗುವುದು. ಅಂದರೆ ಇಲ್ಲಿ 2016ರಿಂದ 24ರವರೆಗಿನ 50-50 ಅನುಪಾತದಲ್ಲಿ ಪರಿಹಾರಾತ್ಮಕ ನಿವೇಶನಗಳನ್ನು ನೀಡಿರುವ ಆರೋಪಗಳ ಬಗ್ಗೆ, ಅಂದರೆ ಇದು ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ ಸೀಮಿತವಾಗಿರುತ್ತಲ್ಲ, ಪಾರ್ವತಿಯವರಿಗೆ ಮಾತ್ರ ಸೀಮಿತ ಆಗಿರೋದಲ್ಲ, ಬೇರೆ ಬೇರೆ ಪ್ರಕರಣಗಳಿರುವುದರಿಂದಾಗಿ ಅದರ ಬಗ್ಗೆ ಹೆಚ್ಚುವರಿ ತನಿಖೆಯನ್ನು ನಡೆಸಿ ಕಲಂ 173 ಸಿಆರ್ಪಿಸಿ ರೀತಿಯ ಹೆಚ್ಚುವರಿ ಅಂತಿಮ ವರದಿಯನ್ನ ಘನ ನ್ಯಾಯಾಲಯಕ್ಕೆ ಸಲ್ಲಿಸಿಕೊಳ್ಳಲಾಗುವುದು ಅಂತ ಉಲ್ಲೇಖ ಮಾಡಲಾಗಿದೆ ಇವರಿಗೆ ಕೊಟ್ಟಿರುವಂತಹ ನೋಟಿಸ್ನಲ್ಲಿ. ಆದರೆ ಯಾವಾಗ ಇಂಥದ್ದೊಂದು ನೋಟಿಸ್ ಮೂಲಕವಾಗಿ ಇವರು ಬಿ ರಿಪೋರ್ಟ್ ಹಾಕ್ತಾ ಇರುವಂಥದ್ದು, ಅಂದರೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಕರಣವನ್ನು ಸಾಬೀತುಪಡಿಸುವಂತಹ ಯಾವುದೇ ಸಾಕ್ಷ್ಯಗಳಿಲ್ಲದೇ ಇರೋದ್ರಿಂದಾಗಿ ಇದನ್ನು ತನಿಖೆಯಿಂದ ಕೈ ಬಿಡುವಂಥದ್ದು ಸೂಕ್ತ ಅನ್ನುವಂತಹ ರಿಪೋರ್ಟ್ ಏನಿದೆಯಲ್ಲ, ಇದರ ಬಗೆಗಿನ ಮಾಹಿತಿ ಸಿಗ್ತಾ ಇದ್ದಂತೆಯೇ ಸ್ನೇಹಮಯಿ ಕೃಷ್ಣ ಅವರು ಸಿಟ್ಟಾಗಿದ್ದಾರೆ. ಅವರ ಆರೋಪಗಳು ಹೆಂಗಿದ್ದಾವೆ, ಅವ್ರಿಗೇನು ಹೇಳ್ತಿದ್ದಾರೆ, ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಸ್ನೇಹಮಯಿ ಕೃಷ್ಣ ಅವರು ಗರಂ ಆಗಿದ್ದಾರೆ, ಸಿಟ್ಟಾಗಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ನಡೆಸಿರುವಂತಹ ತನಿಖೆಯ ಬಗ್ಗೆಯೂ ಕೂಡ ಅವರು ಆಕ್ಷೇಪವನ್ನು ಎತ್ತಿದ್ದಾರೆ. ಪ್ರಕರಣದ ತನಿಖೆ ಸರಿಯಾಗಿ ನಡೀತಿಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ, ಅದೇ ಈಗಾಗಿದೆ ಅಂತ. ಅಂದರೆ ನಾನು ಮೊದಲೇ ಹೇಳಿದ್ದೆ ಇವರು ಸರಿಯಾಗಿ ತನಿಖೆ ನಡೆಸೋದಿಲ್ಲ ಅಂತ. ಅಂದರೆ ಅವ್ರಿಗೇನೆಂದರೆ ತಾನು ಕೊಟ್ಟಿರುವಂತಹ ದೂರಿನ ಪ್ರಕಾರವಾಗಿ ಪ್ರಕರಣ ಸಾಬೀತಾಗಿದೆ, ಹೌದು ಇದಕ್ಕೆ ಸಾಕ್ಷ್ಯಾಧಾರಗಳು ಇದ್ದಾವೆ ಅಂತ ಹೇಳುವಂಥ ರೀತಿಯಲ್ಲಿ ಚಾರ್ಜ್ ಶೀಟ್ ಆಗಿರ್ತಿದ್ರೆ ಹೌದು ಲೋಕಾಯುಕ್ತ ಕರೆಕ್ಟಾಗಿ ತನಿಖೆ ನಡೆಸ್ತಾರೆ. ತಾನು ಹೇಳಿದ ರೀತಿಯಲ್ಲಿ ಆಗಿಲ್ಲ, ಆ ರೀತಿಯ ರಿಪೋರ್ಟ್ ಬಂದಿಲ್ಲ ಅಂತ ಹೇಳಿದಾಗ ಇವರಿಗೆ ತನಿಖೆ ಮಾಡೋಕ್ಕೆ ಬರಲ್ಲ ಅಂತ. ಈಗ ಬಿ ರಿಪೋರ್ಟ್ ಹಾಕೋದಕ್ಕೆ ಲೋಕಾಯುಕ್ತರು ಹೊರಟಿದ್ದಾರೆ. ಲೋಕಾಯುಕ್ತ ಹೊರಟಿರುವಂಥದ್ದು ಈಗ ಬಿ ರಿಪೋರ್ಟ್ ಹಾಕೋದಕ್ಕಾಗಿ. ಹಾಗಾಗಿ ಈ ವಿಚಾರದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಅಂತ ನೋಟಿಸ್ ಕೊಟ್ಟಿದ್ದಾರೆ. ನಾನು ಬಹಳಷ್ಟು ಸಾಕ್ಷ್ಯಗಳನ್ನು ಒದಗಿಸಿದ್ರು ಕೂಡ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತೇಳಿ ಒಪ್ಪಿಸಿದ್ದಾರೆ. ಎಲ್ಲ ಆರೋಪಿಗಳ ಮೇಲೆ ಸಾಕಷ್ಟು ಸಾಕ್ಷ್ಯಾಧಾರ ಕೊರತೆ ಅಂತ ಹೇಳಿದ್ದಾರೆ. ಈ ಆರೋಪಿಗಳ ವಿರುದ್ಧ ಪ್ರಕರಣವನ್ನು ಸಾಬೀತುಪಡಿಸೋದಕ್ಕೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಲೋಕಾಯುಕ್ತರು ಮಾಡ್ತಾ ಇರುವಂತಹ ಕೆಲಸ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಾಗೂ ಅವರ ಕುಟುಂಬದವರನ್ನ ರಕ್ಷಣೆ ಮಾಡುವಂತಹ ಕೆಲಸ. ನಾನು ಸವಾಲು ಹಾಕ್ತೇನೆ, ನಾನು 10ನೇ ತರಗತಿ ಅಷ್ಟೇ ಓದಿರುವಂಥದ್ದು. ನೋಡಿ, ನಮ್ಮಲ್ಲಿ ಕೆಲವೊಂದು ಸಲ ಜಗಳ ಆಡುವಾಗ ನಾನಂಥವನು, ನಾನಿಂಥವನು, ಹಾಗೆ ಹಿಂಗೆ ಅಂತ ಹೇಳ್ಕೊಳ್ತಾರೆ. ಅದೇ ಥರದಲ್ಲೇ ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಮಾತು ಬರ್ತಿದೆ, ನಾನು ಓದಿರೋದು ಬರೀ 10ನೇ ಕ್ಲಾಸ್ ಆಗಿರ್ಬೋದು, ಆದರೆ ನಿಮಗಿಂತ ಹೆಚ್ಚು ಕಾನೂನು ಜ್ಞಾನ ನನಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಯಾವುದೇ ಕಾನೂನು ಜ್ಞಾನ ಇಲ್ಲದೇ ಸರ್ಕಾರ ಅವರಿಗೆ ಹುದ್ದೆಗಳನ್ನು ಕೊಡುತ್ತಾ ಅನ್ನುವಂಥ ಪ್ರಶ್ನೆ ಸಹಜ. ಈಗ ಸಿಟ್ಟಿರ್ಬೋದು, ನೀವು ಸವಾಲು ಹಾಕೋದಿರ್ಬೋದು, ಅದಕ್ಕೆ ಅದರದ್ದೇ ಆದಂಥ ಇತಿಮಿತಿಗಳು ಇರಲೇಬೇಕು. ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಹೇಳಿದಂತೆ ಮಾಡಿದ್ದಾರೆ, ಮುಖ್ಯಮಂತ್ರಿ ಅವರು ಹೇಳಿದಂತೆಯೇ ಈ ಲೋಕಾಯುಕ್ತ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಆಕ್ಷೇಪ. ಅಷ್ಟೊಂದು ದಾಖಲೆ ಕೊಟ್ಟಿದ್ರೂ ಸಾಕ್ಷಿಗಳ ಕೊರತೆ ಅಂತ ಹೇಳಿದ್ದಾರೆ. ನಾನು ಅಷ್ಟೆಲ್ಲ ದಾಖಲೆಗಳನ್ನು ಕೊಟ್ಟಿದ್ದೀನಿ, ಯಾಕಂದರೆ ಈ ಪ್ರಕರಣ ಯಾವಾಗ ಬಂತು, ಏನಾಯಿತು, ಲ್ಯಾಂಡ್ ಕನ್ವರ್ಷನ್ನು, ಹಾಗೆಯೇ ಇದನ್ನು ಡೊನೇಟ್ ಮಾಡಿರುವಂಥದ್ದು, ದಾನಪತ್ರ ಬರ್ಕೊಟ್ಟಿರುವಂಥದ್ದು, ಈ ಎಲ್ಲ ಅಂಶಗಳು ಮತ್ತು 50-50 ಅನುಪಾತ ಯಾವಾಗ ಬಂತು, ಪಾರ್ವತಿಯವರು ಯಾವಾಗ ಅರ್ಜಿ ಹಾಕಿದರು, ಆ ಅರ್ಜಿಯಲ್ಲಿರುವಂತಹ ಮಿಸ್ಸಿಂಗ್ ಲೈನು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ಕೊಟ್ಟಿದ್ದಾರೆ, ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ದಾರೆ. ಆದರೆ ಇಷ್ಟೆಲ್ಲ ಕೊಟ್ಟ ಮೇಲೂ ಸಾಕ್ಷ್ಯಾಧಾರ ಇಲ್ಲ ಅಂತ ನೀವು ಹೇಳಿದರೆ ಹೆಂಗೆ ಅನ್ನುವಂಥದ್ದು ಸ್ನೇಹಮಯಿಯವರ ಪ್ರಶ್ನೆ. ಅವರ ಮಾತು ನಿಮಗೆ ತೋರಿಸ್ತೀನಿ. ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ ಆ ಅನುಮಾನ ನಿಜ ಆಗಿದೆ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾಡಿಕೊಂಡು
ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ರೂ ಕೂಡ ಸಾಕ್ಷಿದಾರರ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು 4 ಜನ ಆರೋಪಿಗಳಿದ್ದಾರೆ ಅಂದರೆ 1ನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಪಾರ್ವತಿ, 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ದೇವರಾಜು. ಇವ್ರ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ, ಸಾಕ್ಷ್ಯಗಳ ಕೊರತೆ ಇದೆ ಅನ್ನೋಲ್ಲಿ ಅವ್ರ ವಿರುದ್ಧ ಅಂತಿಮ ವರದಿ ಸಲ್ಲಿಸ್ತಾ ಇದ್ದೀವಿ. ಇದನ್ನ ನೀವು ನ್ಯಾಯಾಲಯ ಪ್ರಶ್ನೆ ಮಾಡಬಹುದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಒಬ್ಬ IPS ಅಧಿಕಾರಿಗಳಿಗೆ ಒಂದು ತನಿಖಾ ಸಂದರ್ಭದಲ್ಲಿ ಸಂಗ್ರಹ ಮಾಡಿದಂಥ ಒಂದು ಸಾಕ್ಷ್ಯಗಳನ್ನು ವಿಶ್ಲೇಷಣೆ ಮಾಡಿ ಆರೋಪದ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಾಚಿಕೆಗೇಡಿನ ಸಂಗತಿ. ನಾನೊಬ್ಬ SLC ಓದಿರೋದಾದ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ. ಹೀಗೆ ಸ್ನೇಹಮಯಿ ಕೃಷ್ಣ ಅವರು ತಮ್ಮ ಹೆಸರಿನ ಮೇಲೆ ಒಂದು ಸವಾಲನ್ನು ಹಾಕಿದ್ದಾರೆ. ನಾನು 10ನೇ ಕ್ಲಾಸ್ ಓದಿರುವಂತಹ ವ್ಯಕ್ತಿ, ನಾನು ಇವರಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತಕೊಂಡು ಹೇಳಿದ್ದಾರೆ. ಹಾಗಾದರೆ ಈ ಕೇಸ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚಿಟ್ ಕೊಟ್ಟಿರೋದಕ್ಕೆ ಕಾರಣಗಳು ಏನೇನು? ಮೂಡಾ ಕೇಸ್ ಸಿವಿಲ್ ಸ್ವರೂಪದ್ದು, ಕ್ರಿಮಿನಲ್ ಅಲ್ಲ. ಇದು ಸಿವಿಲ್ ಸ್ವರೂಪದಂತಹ ಪ್ರಕರಣ. ಇದು ಅಂದರೆ ಭೂಮಿಯಿಂದ ಭೂಮಿಗೆ, ಭೂಮಿಯ ವಿಚಾರಗಳಿಗಿರುವಂಥದ್ದು. ಇದರಲ್ಲಿ ಯಾವುದೇ ರೀತಿಯ ಕ್ರಿಮಿನಲ್ ಇಂಟೆನ್ಷನ್ಸ್ಗಳು ಇದ್ದಂಗೆ ಕಾಣ್ತಾ ಇಲ್ಲ ಅಂತೇಳಿ. ಇನ್ನು ತನಿಖೆ ನಡೆಸುವುದಕ್ಕೆ ಇದು ತಕ್ಕದ್ದಲ್ಲ, ಇದು ತಕ್ಕದಾಗಿರುವಂತಹ ಪ್ರಕರಣ ಅಲ್ಲ. ಇದನ್ನು ತನಿಖೆ ನಡೆಸುವಂಥದ್ರಲ್ಲಿ ಇದರಲ್ಲಿ ಏನೂ ಇಲ್ಲ. ಲೋಕಾಯುಕ್ತದ ಮೂಲಕವಾಗಿ ತನಿಖೆ ನಡೆಸುವುದಕ್ಕೆ ಹೇಳಿರುವಂತಹ ಸೆಕ್ಷನ್ಗಳ ಅಡಿಯಲ್ಲಿ, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಗಳ ಅಡಿಯಲ್ಲಿ ಇದರಲ್ಲಿ ತನಿಖೆ ನಡೆಸುವಂಥದ್ದು ಅಲ್ಲ. 3 ಕಾನೂನಿನ ತಪ್ಪು ತಿಳುವಳಿಕೆ ಇದರಲ್ಲಿ ಇದೆ. ಈ ಕಾನೂನು ತಪ್ಪು ತಿಳುವಳಿಕೆಯಿಂದ ಈ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆಯೇ ಹೊರತು ಬೇರೇನೇನೂ ಇಲ್ಲ. ಕ್ರಮ ಜರುಗಿಸುವುದಕ್ಕೆ ಇದು ತಕ್ಕದಾದಂತಹ ಪ್ರಕರಣವೂ ಕೂಡ ಅಲ್ಲ. ಇದರ ಆಧಾರದ ಮೇಲೆ ನಾವು ಕ್ರಮ ಜರುಗಿಸಿಕೊಳ್ಳೋದಕ್ಕೆ ಆಗುವುದಿಲ್ಲ. ಸಾಕ್ಷ್ಯಾಧಾರಗಳ ಕೊರತೆ ಇದರಲ್ಲಿ ಇದೆ ಅಂತ ಹೇಳಿ, ಅಂದರೆ ಇವರ ಮೇಲೆ ಇವರು ಕ್ರಿಮಿನಲ್ ಇಂಟೆನ್ಷನಿಂದಲೇ ಈ ಜಮೀನನ್ನು ಹೊಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಬೇಕಾದಂಥ ಸಾಕ್ಷ್ಯಾಧಾರಗಳು ಇಲ್ಲ ಅಥವಾ ಸಿಗ್ತಿಲ್ಲ. ಆರೋಪಿ 1ರಿಂದ ಆರೋಪಿ 4ರವರೆಗೆ ಇವರ ವಿರುದ್ಧದ ಆರೋಪಗಳನ್ನು ಸಾಬೀತುಪಡಿಸೋದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಇಲ್ಲ. ಈ ಎಲ್ಲ ಕಾರಣಗಳನ್ನು ಕೊಟ್ಟಿದ್ದಾರೆ. ಮೂಡಾದಿಂದ ಹಂಚಿಕೆಯಾದಂಥ ಸೈಟ್ಗಳ ಬಗ್ಗೆಯೂ ಕೂಡ ತನಿಖೆ ನಡೆಸಬೇಕಾಗತ್ತೆ. 50-50 ಅನುಪಾತದಲ್ಲಿ ಹಂಚಿಕೆ ಮಾಡಿರುವಂತಹ ಸೈಟ್ಗಳ ಬಗ್ಗೆ ಪ್ರತ್ಯೇಕವಾಗಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಅದು ಕೇವಲ ಇದೊಂದು ಪ್ರಕರಣಕ್ಕೆ ಸೀಮಿತವಾಗಿ ನೋಡುವಂಥದ್ದಲ್ಲ. 2016ನೇ ಸಾಲಿನಿಂದ 2024ನೇ ಸಾಲಿನವರೆಗೂ ಕೂಡ ಹಂಚಿಕೆಯಾಗಿರುವಂತಹ 50-50 ಅನುಪಾತದ ಸೈಟ್ಗಳ ಬಗ್ಗೆ ಕೂಲಂಕಷವಾದಂತಹ ತನಿಖೆಯನ್ನು ನಡೆಸಬೇಕಾಗತ್ತೆ. 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಬಗ್ಗೆ ತನಿಖೆ ಆಗಬೇಕು. ಅದರ ತನಿಖೆ ನಡೆಸಿ ನಂತರ CRPC 173ರ ಅಡಿಯಲ್ಲಿ ಅದರ ಪ್ರಕಾರವಾಗಿ ಹೆಚ್ಚುವರಿ ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ, ಘನ ನ್ಯಾಯಾಲಯಕ್ಕೆ ನಾವು ಕೊಡ್ತೀವಿ ಅನ್ನೋದನ್ನು ಲೋಕಾಯುಕ್ತರು ತಮ್ಮ ನೋಟಿಸ್ ಮೂಲಕವಾಗಿ ಉಲ್ಲೇಖ ಮಾಡಿರುವುದು ಸ್ಪಷ್ಟವಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನೆಯ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದಾರೆ. ತೋರಿಸ್ತೀನಿ. ಅಡ್ವೊಕೇಟ್ಗಳಿಗೆ ಅಷ್ಟೇ ಹಣ ಕೊಟ್ಟಿರಬಹುದು. ಅವರು ಅಂಥ ಅಡ್ವೊಕೇಟ್ಗಳನ್ನೆಲ್ಲ ಕರೆದು ವಾದ ಮಂಡಿಸಿದ್ದಾರೆ ಕೋರ್ಟ್ಗಳಲ್ಲಿ. ಅಷ್ಟಲ್ಲದೆ ಅಪಾದನೆ ಬಂದ ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳು, ಕೊಡಲಿಲ್ಲ. ಹೇಗಾದರೂ ಮಾಡಿ ಉಳ್ಕೊಳ್ಬೇಕಂತೇಳಿ ಇಷ್ಟೆಲ್ಲ ಮಾಡಿ ತನ್ನ ಕೈ ತಳಗಡೆ ಇರತಕ್ಕಂಥ ಅಧಿಕಾರಿಗಳು, ಇವತ್ತು ಮೈಸೂರಿನಲ್ಲೂ ಇರಬಹುದು, ಅಲ್ಲಿ ಕೂಡ ಅವ್ರಿಗೆ ಬೇಕಾದವರೇ ಅಧಿಕಾರಿಗಳಿದ್ರು. ಇವರ ಮೂಲಕ ಇವತ್ತು ಈ ಕೇಸನ್ನು ಮುಚ್ಚಿ ಹಾಕ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಹೀಗೆ ಬಿಜೆಪಿ ಸಹಜವಾಗಿಯೇ ಇದನ್ನು ಟೀಕಿಸ್ತಾ ಇದೆ. ಈ ರೀತಿಯಾಗಿ ಬಿ ರಿಪೋರ್ಟನ್ನು ಹಾಕಿರುತ್ತದೆ. ಈ ಹಿಂದೆ ಇಡಿ ಕೂಡ ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇತ್ತು. ಈಗಲೂ ಕೂಡ ಅವರ ತನಿಖೆ ನಡೀತಾ ಇದೆ. ಆದರೆ ನೇರವಾಗಿ ಮುಖ್ಯಮಂತ್ರಿಯವರ ಪತ್ನಿಯವರನ್ನ ಕರೆಸಿ ವಿಚಾರಣೆ ನಡೆಸೋಕ್ಕೆ ಆಗ್ತಾ ಇಲ್ಲ. ಭೈರತಿ ಸುರೇಶ್ ಅವ್ರನ್ನ ವಿಚಾರಣೆ ನಡೆಸೋದಕ್ಕೆ ಕೋರ್ಟ್ ತಡೆಯನ್ನು ಕೊಟ್ಟಿದೆ. ಇಡಿ ವರದಿಯಲ್ಲಿ ಮುಖ್ಯಮಂತ್ರಿಯವರನ್ನ ಆರೋಪಿ ಅಂತಲೇ ಉಲ್ಲೇಖ ಮಾಡಲಾಗಿತ್ತು. ಬೇಸ್ಡ್ ಆನ್ ಲೋಕಾಯುಕ್ತದಲ್ಲಿ ರಿಜಿಸ್ಟರ್ ಮಾಡಿಕೊಂಡಿದ್ದಂತಹ FIRನ ಆಧರಿಸಿ ಮೂಡಾದಿಂದ 3,24,700ಕ್ಕೆ ಭೂಮಿ ಖರೀದಿಯನ್ನು ಮಾಡಲಾಗಿತ್ತು ಅನ್ನುವಂಥದ್ದನ್ನು ಕೂಡ ಇಡಿ ಹೇಳಿತ್ತು. 11,68,00,000ಕ್ಕೆ L&T ಸಂಸ್ಥೆಗೆ ಲೇಔಟ್ ಅಭಿವೃದ್ಧಿಯ ಹೊಣೆಯನ್ನು ಕೂಡ ನೀಡಲಾಗಿತ್ತು. ಅಷ್ಟೇ ಅಲ್ಲದೆ 15/1/2001ರಲ್ಲಿ ಗುತ್ತಿಗೆ ಕೊಟ್ಟಿದ್ದು 17/5/2003ಕ್ಕೆ ಕೆಲಸವನ್ನು ಮುಗಿಸಲಾಗಿತ್ತು. ಅಂದರೆ ಮೂಡಾದಲ್ಲಿ ಹಂಚಿಕೆ ಆಗಿರುವಂತಹ ಈ ಸೈಟ್ಗಳನ್ನು ಫಾರ್ಮೇಷನ್ ಮಾಡೋದಕ್ಕೆ ಅದೇ ಭೂಮಿಯನ್ನು 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿ ಮಾಡ್ಕೊಂಡಿದ್ದಾರೆ. ಯಾವುದು
ಆಲ್ರೆಡಿ ಡೆವಲಪ್ ಆಗಿರುವಂಥ ಲ್ಯಾಂಡನ್ನು ಸಿದ್ದರಾಮಯ್ಯ DCM ಆಗಿದ್ದ ಕಾರಣಕ್ಕಾಗಿ ಅಕ್ರಮವಾಗಿ ಅಲ್ಲಿ ಡಿನೋಟಿಫೈ ಮಾಡಿಸಿಕೊಳ್ಳಲಾಗಿತ್ತು 1998ರಲ್ಲಿ. 2004 2014ವರೆಗೂ ಕೂಡ ಮೂಡಾ ಹೆಸರಲ್ಲಿನೇ 3.26 ಎಕರೆ ಕೆಸರಿ ಗ್ರಾಮದ ಜಮೀನು ಮೂಡಾದ ಹೆಸರಿನಲ್ಲೇ ಇತ್ತು. 2010ರಲ್ಲಿ CM ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ 3.26 ಎಕರೆಯನ್ನು ಗಿಫ್ಟ್ ಆಗಿ ಅವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿಯವರು ನೀಡಿದ್ರು. 2014ರಲ್ಲಿ ಪರಿಹಾರವನ್ನು ಕೋರಿ CM ಪತ್ನಿ ಆವಾಗಲೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಅರ್ಜಿಯನ್ನು ಸಲ್ಲಿಸ್ತಾರೆ ಮೂಡಾಗೆ. ಸಿದ್ದರಾಮಯ್ಯ ಅವರು CM ಆಗಿದ್ದಾಗಲೇ ಪರಿಹಾರವನ್ನು ಕೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಇದಾದ ನಂತರ 50-50 ಅನುಪಾತದಲ್ಲಿ ಸೈಟ್ಗೆ ಪರಿಹಾರ ಕೊಡುವಂತಹ ತೀರ್ಮಾನ ಆಗತ್ತೆ. 23/2021ಕ್ಕೆ CM ಪುತ್ರ ಅಂದರೆ ಆಗ ಪ್ರತಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಮೂಡಾದಲ್ಲಿ ನಡೆದಂತಹ ಸಭೆಯಲ್ಲಿ ಭಾಗಿಯಾಗಿದ್ದರು. ಅದೇ ಸಭೆಯಲ್ಲಿನೇ ಪಾರ್ವತಿಯವರ ಬದಲಿ ಸೈಟಿನ ಪತ್ರಕ್ಕೆ ವೈಟ್ನರ್ ಹಚ್ಚಿ ತಿರುಚುವಂತಹ ಯತ್ನವನ್ನು ಕೂಡ ಮಾಡಲಾಗಿತ್ತು. ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ 14 ಸೈಟ್ಗಳನ್ನು ಪಡೆದಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂಥದ್ದನ್ನು ಇಡಿ ತನ್ನ ರಿಕವರಿಗೆ ಸಂಬಂಧಪಟ್ಟಂತಹ ಜಪ್ತಿಗೆ ಸಂಬಂಧಪಟ್ಟಂತಹ ವರದಿಯಲ್ಲಿ ಉಲ್ಲೇಖ ಮಾಡಿದೆ. 2021ರಲ್ಲಿ 14 ಸೈಟ್ ಪಡೆದಾಗ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿದ್ದರು. ಆದರೆ ತನ್ನ ರಾಜಕೀಯದ ಪ್ರಭಾವವನ್ನು ಬೀರಿದ್ರು. ರಾಜಕೀಯದ ಒತ್ತಡದಿಂದಾಗಿ 56 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯ ಒಂದು ಪರಿಹಾರವನ್ನು ಅವರು ಪಡ್ಕೊಂಡಿದ್ದಾರೆ. ಅವರು ಪಡ್ಕೊಂಡಿರುವಂತಹ ಆಸ್ತಿ ಮೌಲ್ಯಮಾಪನ ಮಾಡಿದಾಗ ಸರಿಸುಮಾರು 56 ಕೋಟಿ ಆಗುತ್ತೆ. 1/10/2024ಕ್ಕೆ 14 ಸೈಟ್ಗಳನ್ನು ಪಾರ್ವತಿ ವಾಪಸ್ ನೀಡಿದ್ದಾರೆ. ಆದರೆ ಈ ರೀತಿಯಾಗಿ ಇದರ ಮೂಲಕವಾಗಿ ಇಡೀ ಪ್ರಕರಣವನ್ನು ಮುಚ್ಚುವಂತಹ ಪ್ರಯತ್ನವೂ ಕೂಡ ನಡೆದಿದೆ ಅನ್ನುವಂಥದ್ದು ಇಲ್ಲಿರುವಂಥ ಬಹಳ ಮುಖ್ಯವಾಗಿರುವಂಥ ಮತ್ತೊಂದು ಆರೋಪ ಸಿದ್ದರಾಮಯ್ಯನವರ ವಿರುದ್ಧ ಇತ್ತು. ಈಗ ಈ ಕಪ್ಪು ಚುಕ್ಕೆ ಅರ್ಧ ಕ್ಲೀನ್ ಆದಂಗೆ ಕಾಣ್ತಾ ಇದೆ. ಅಂದರೆ ಲೋಕಾಯುಕ್ತದಿಂದ ಆಗಿರುವಂಥ ಬಿ ರಿಪೋರ್ಟ್. ಆದರೆ ಇದು ಪೂರ್ಣ ಕ್ಲೀನ್ ಆಗಬೇಕಂದ್ರೆ ನಿಜಕ್ಕೂ ಕೂಡ ಈ ಪ್ರಕರಣದಲ್ಲಿ ಇಡಿ ತನಿಖೆ ನಡೆಸುತ್ತಾ, ಅದರಲ್ಲೂ ಕೂಡ ಸಿದ್ದರಾಮಯ್ಯನವ್ರಿಗೆ ಕ್ಲೀನ್ ಚಿಟ್ ಸಿಗುತ್ತಾ ಅಥವಾ ಅವರ ವಿರುದ್ಧ ಆರೋಪವನ್ನು ಹೊರಿಸ್ತಾರಾ, ಅದನ್ನು ಬಹಳ ಕುತೂಹಲದಿಂದ ನೋಡಬೇಕಾಗಿದೆ. ಸದ್ಯಕ್ಕೆ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಬಿಗ್ ಡೇ ಆಗಿದೆ. ಯಾಕೆಂದರೆ ಲೋಕಾಯುಕ್ತ ನಡೆಸಿರ್ತಕ್ಕಂತಹ ಕೋರ್ಟ್ನ ಸೂಚನೆಯ ಮೇರೆಗೆ ಲೋಕಾಯುಕ್ತ ನಡೆಸಿರುವಂತಹ ಈ ಪ್ರಕರಣದ ತನಿಖೆಯ ನಂತರ ಸಿದ್ದರಾಮಯ್ಯನವರ ವಿರುದ್ಧ ಸಾಬೀತುಪಡಿಸುವ ಸಾಕ್ಷ್ಯಗಳು ಸಿಗದೇ ಇರುವಂತಹ ಕಾರಣಕ್ಕಾಗಿ ಪ್ರಕರಣವನ್ನು ಕೈಬಿಡುವ ತೀರ್ಮಾನಕ್ಕೆ ಲೋಕಾಯುಕ್ತ ಪೊಲೀಸರು ಬಂದಿದ್ದಾರೆ. ರಿಪೋರ್ಟ್ ಸಲ್ಲಿಕೆ ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ಸಿಗ್ತಾ ಇರುವಂತಹ ಬಹಳ ದೊಡ್ಡದಾದಂಥ ರಿಲೀಫ್ ಆಗಿರಲಿದೆ.